ಬೆಳೆಸ್ಕೊಳ್ಳಿ. ಒಬ್ಬ ರಾಜ್ಯಾಧ್ಯಕ್ಷ ಅವ್ರ ಪಕ್ಷದ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ. ಒಬ್ಬ ರಾಜ್ಯಾಧ್ಯಕ್ಷನ್ನ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ. ಯತ್ನಾಳ್ ಸಾಹೇಬ್ ದೊಡ್ಡವರು ಇರ್ಬೋದು, ಅಟ್ಲೀಸ್ಟ್ ಪಕ್ಷದ ಚೌಕಟ್ಟಲ್ಲಿ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಬಗ್ಗೆ ನಾನು ಯಾಕೆ ಮಾತಾಡಲಿ? ಫಸ್ಟು ಒಂದು ಪಕ್ಷದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ರಾಜ್ಯಾಧ್ಯಕ್ಷನ್ನ ಗೌರವಿಸೋದು ಕನಿಷ್ಠ ಪರಿಜ್ಞಾನ. ಅಂಥ ಪಕ್ಷದಲ್ಲಿ ಒಂದು ಡಿಸಿಪ್ಲಿನೇ ಇಲ್ಲದೆ ಇರೋ ವ್ಯಕ್ತಿ ಕಾಮೆಂಟ್ಗೆ ನಾನು ಯಾಕೆ ಉತ್ತರಿಸಲಿ? ಪ್ರಹ್ಲಾದ್ ಜೋಶಿ ಅವರು ಬೆಳಗಾವಿಗೆ ಬಂದಿದ್ರು. ನಕಲಿ ಕಾಂಗ್ರೆಸ್ ಸಮಾವೇಶ, ನಕಲಿ ಗಾಂಧಿಗಳ ಸಮಾವೇಶ ಅಂತ ಏನು ಪ್ರಹ್ಲಾದ್ ಜೋಶಿ ಅವರು ಭಾಳ ಅಸಲಿ ಇದ್ದಾರೆ. ಅವ್ರ ಸಾಧನೆಗಳ ಶಿಖರಗಳನ್ನ ಕಟ್ಟಿ ಸಾಕ್ಷಿ ಗುಡ್ಡೆಗಳನ್ನ ಹಾಕಿದ್ದಾರೆ. ಯಾಕೋ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಗೊತ್ತಾದಂಗಿದೆ, ಇನ್ನೊಂದು 15 ವರ್ಷ BJP ಬರಲ್ಲ. ಏನೋ ರಾಜ್ಯ ರಾಜಕಾರಣಕ್ಕೆ ಬಂದು ಅವರು ಏನೇನೋ ಆಸೆಗಳು ಇಟ್ಕೊಂಡಿದ್ರು. ಪಾಪ ಲಾಸ್ಟ್ ಟೈಮು ಮುಖ್ಯಮಂತ್ರಿ ರೇಸಲ್ಲೆಲ್ಲ ಇದ್ದರು. ಇಲ್ಲಿ ಯಡಿಯೂರಪ್ಪನವ್ರದ್ದು ಒಂದು ಬಣ, ವಿಜಯೇಂದ್ರದ್ದು ಒಂದು ಬಣ, ಯತ್ನಾಳ್ ಅವ್ರದ್ದು ಒಂದು ಬಣ, ಒಬ್ಬೊಬ್ರದ್ದು ಒಂದೊಂದು ಬಣ. ಯಾರ್ಯಾರು ಏನು ಆಗ್ತಾರೆ ಇವರು ಒಳಜಗಳದಲ್ಲೇ ಮೊನ್ನೆ ಬಂದಿದ್ದಲ್ಲ ನಂಬರ್, ಅದಕ್ಕಿಂತ ಕಡಿಮೆ ಬರುತ್ತೆ BJPಗೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ, ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ, ಕಾಮನ್ ಸೆನ್ಸ್ ಬೆಳೆಸ್ಕೊಳ್ಳಿ ಸರ್. ಥ್ಯಾಂಕ್ ಯು.